ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಹಳೆಯೇ ಮನೆಯಿತ್ತು. ಆ ಮನೆಯಲ್ಲೊಬ್ಬ ಹಿರಿಯ ಅಜ್ಜಿ ವಾಸಿಸುತ್ತಿದ್ದರು. ಅಜ್ಜಿ ತುಂಬ ದಯಾಳು. ಆದರೆ ಅವರ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆಯಿತ್ತು: ಇಲಿಗಳ ಕಾಟ. ಅಡಿಗೆ ಮನೆ, ಗೋದಾಮು ಎಲ್ಲೆಲ್ಲೂ ಇಲಿಗಳು ಓಡಾಡುತ್ತಿದ್ದವು. ಅಜ್ಜಿ ಎಷ್ಟೇ ಜಾಗರೂಕತೆ ವಹಿಸಿದರೂ ಇಲಿಗಳು ಅಕ್ಕಿ ಗೋಧಿ ಕಚ್ಚಿ ಹಾಳು ಮಾಡುತ್ತಿದ್ದವು. ಒಂದು ದಿನ ಅಜ್ಜಿ ಯೋಚಿಸಿ ಈ ಸಮಸ್ಯೆಗೆ ಪರಿಹಾರ ಬೇಕು ಎಂದು ತೀರ್ಮಾನಿಸಿದರು. ಅವರು ಮಾರುಕಟ್ಟೆಯಿಂದ ಒಂದು ಬೆಕ್ಕನ್ನು ಮನೆಗೆ ತಂದರು. ಆ ಬೆಕ್ಕಿನ ಹೆಸರು ಮಿನಿ. ಮಿನಿ ಚುರುಕು, ಬುದ್ಧಿವಂತ ಮತ್ತು ಎಚ್ಚರಿಕೆಯುಳ್ಳ ಬೆಕ್ಕು. ಮನೆಗೆ ಬಂದ ಮೊದಲ ದಿನವೇ ಅದು ಎಲ್ಲೆಲ್ಲೂ ಸುತ್ತಾಡಿ ಪರಿಸ್ಥಿತಿಯನ್ನು ಗಮನಿಸಿತು. ಇಲಿಗಳಿಗೆ ಸುದ್ದಿ ತಲುಪಿತು: ಮನೆಗೆ ಹೊಸ ಶತ್ರು ಬಂದಿದ್ದಾನೆ. ಎಲ್ಲ ಇಲಿಗಳು ರಾತ್ರಿ ಒಂದು ಗುಪ್ತ ಸಭೆ ಕರೆದವು. ಹಿರಿಯ ಇಲಿ ಹೇಳಿತು: ನಾವು ಎಚ್ಚರಿಕೆಯಿಂದ ಇರಬೇಕು, ಬೆಕ್ಕು ತುಂಬಾ ಚತುರ. ಆದರೆ ಒಂದು ಚಿಕ್ಕ ಇಲಿ ಅಹಂಕಾರದಿಂದ ಹೇಳಿತು: ಅಯ್ಯೋ, ನಾವು ಇಷ್ಟು ದಿನ ಇಲ್ಲಿದ್ದೇವೆ, ಒಂದು ಬೆಕ್ಕು ಬಂದರೆ ಏನು ಮಾಡಬಹುದು? ಮೊದಲ ಕೆಲವು ದಿನ ಮಿನಿ ಏನೂ ಮಾಡಲಿಲ್ಲ. ಅದು ಶಾಂತವಾಗಿ ಒಂದು ಮೂಲೆಯಲ್ಲಿ ಮಲಗಿದಂತೆ ನಟಿಸುತ್ತಿತ್ತು. ಇಲಿಗಳು ಧೈರ್ಯದಿಂದ ಹೊರಗೆ ಬರತೊಡಗಿದವು. ಚಿಕ್ಕ ಇಲಿ ಎಲ್ಲರಿಗೂ ಹೇಳಿತು: ನೋಡಿ, ನಾನು ಹೇಳಿದಂತೆ ಈ ಬೆಕ್ಕು ಸೋಮಾರಿ. ಎಲ್ಲರೂ ನಿಧಾನವಾಗಿ ನಿರ್ಲಕ್ಷ್ಯ ತೋರತೊಡಗಿದರು. ಒಂದು ರಾತ್ರಿ ಅಡಿಗೆ ಮನೆಯಲ್ಲಿ ದೊಡ್ಡ ಸದ್ದು ಕೇಳಿಸಿತು. ಇಲಿಗಳು ಅಕ್ಕಿ ಚೀಲ ಕಚ್ಚುತ್ತಿದ್ದವು. ಮಿನಿ ಕಣ್ಣು ಮುಚ್ಚಿಕೊಂಡಿದ್ದರೂ ಎಲ್ಲವನ್ನೂ ಗಮನಿಸುತ್ತಿತ್ತು. ಸರಿಯಾದ ಸಮಯ ಕಾಯುತ್ತಿತ್ತು. ಏಕಾಏಕಿ ಅದು ಎದ್ದು ವೇಗವಾಗಿ ಓಡಿತು. ಒಂದು ಇಲಿಯನ್ನು ಹಿಡಿದುಕೊಂಡಿತು. ಉಳಿದ ಇಲಿಗಳು ಭಯದಿಂದ ಓಡಿಹೋಗಿದವು. ಮುಂದಿನ ದಿನದಿಂದ ಇಲಿಗಳು ತುಂಬಾ ಎಚ್ಚರಿಕೆಯಿಂದ ವರ್ತಿಸತೊಡಗಿದವು. ಚಿಕ್ಕ ಇಲಿ ತನ್ನ ತಪ್ಪನ್ನು ಒಪ್ಪಿಕೊಂಡಿತು. ನಾವು ಯಾರನ್ನೂ ಕಡಿಮೆ ಅಂದಾಜು ಮಾಡಬಾರದು ಎಂದು ಅದು ಹೇಳಿತು. ಹಿರಿಯ ಇಲಿ ಸಹ ಸಲಹೆ ನೀಡಿತು: ಶತ್ರುವಿನ ಶಕ್ತಿ ತಿಳಿಯದೆ ಅಹಂಕಾರ ಮಾಡುವುದು ತಪ್ಪು. ಮಿನಿ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಿತು. ಮನೆಯಲ್ಲಿನ ಇಲಿಗಳ ಕಾಟ ಕಡಿಮೆಯಾಯಿತು. ಅಜ್ಜಿ ತುಂಬಾ ಸಂತೋಷಪಟ್ಟರು. ಅವರು ಮಿನಿಗೆ ಹಾಲು ಕೊಟ್ಟು ಸನ್ಮಾನಿಸಿದರು. ಆ ದಿನದಿಂದ ಇಲಿಗಳು ಪಾಠ ಕಲಿತುಕೊಂಡವು. ಅವುಗಳು ಹೆಚ್ಚು ಜಾಗರೂಕರಾಗಿ ಶಾಂತಿಯುತವಾಗಿ ಬದುಕಲು ತೀರ್ಮಾನಿಸಿದವು. ಬೆಕ್ಕು ಮತ್ತು ಇಲಿಗಳ ನಡುವೆ ಒಂದು ಮೌನ ಸಮಜಾಯಿಷಿ ನಿರ್ಮಾಣವಾಯಿತು: ಯಾರೂ ಅಹಂಕಾರ ಮಾಡಬಾರದು, ಯಾರು ಯಾರನ್ನು ತಗ್ಗಾಗಿ ಕಾಣಬಾರದು. ನೀತಿ: ಯಾರನ್ನೂ ಕಡಿಮೆ ಅಂದಾಜು ಮಾಡಬಾರದು. ಅಹಂಕಾರದಿಂದ ಹಾನಿ ಮಾತ್ರ ಉಂಟಾಗುತ್ತದೆ.